ಮಮತಾ ಬ್ಯಾನರ್ಜಿ ನಿರ್ಧಾರ ಮಾಡಲಿ, ನಾನು ಬೇಕಾ ಅಭಿಷೇಕ್ ಬ್ಯಾನರ್ಜಿ ಬೇಕಾ ಅನ್ನುವ ಮಾತನ್ನ ಓಪನ್ ಆಗಿ ಮಾಧ್ಯಮದ ಕ್ಯಾಮೆರಾಗಳ ಎದುರು ಕಲ್ಯಾಣ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಿಜೆಪಿಯವರ ಕುಮ್ಮಕ್ಕಿಲ್ಲದೆ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಇದಿಲ್ಲದೆ ಇದಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಪಾರ್ಟಿ ಇಂಟರ್ನಲ್ ಇಶ್ಯೂಗಳನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ವಲ್ಲ? ಉಳಿಕೆದ್ದು ಹೋಗಿತ್ತು ಒಳಗೆ ಪಕ್ಷ, ಅದರ ಲಾಭ ಇವರು ಮಾಡ್ಕೊತಿದ್ದಾರಾ? ಅದಿತ್ತು ಒಳಗಡೆ ಒಂದು ಸೋಲು ನಿಮ್ಮೆಲ್ಲ ಹುಳುಕುಗಳನ್ನು ಹೇಗೆ ಹೊರಗೆ ತರುತ್ತೆ. ಎಂಥ ದೊಡ್ಡ ನಾಯಕಿಯಾದರೂ ಕೂಡ ತನ್ನದೇ ಬೆಂಬಲಿಗರನ್ನು ಮನವೊಲಿಸೋದು, ರಮಿಸೋದು ಯಾವುದನ್ನೂ ಮಾಡಲಿಕ್ಕೆ ಮಮತಾ ಬ್ಯಾನರ್ಜಿಗೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಮಾತ್ರ ತನ್ನ ಅಳಿಯನಿಗೋಸ್ಕರ ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಪಾರ್ಟಿಯನ್ನು ಮಮತಾ ಬ್ಯಾನರ್ಜಿ ಕಳೆದುಕೊಳ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದಕ್ಕೆ ಅವರ ಪರವಾಗಿ ಜೋರಾಗಿ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದವರೇ ಕಲ್ಯಾಣ್ ಬ್ಯಾನರ್ಜಿನೇ ಇವತ್ತು ಹಿಂಗಂತಿದ್ದಾರೆ. ಅಲ್ಲ, ಕಲ್ಯಾಣ್ ಬ್ಯಾನರ್ಜಿ ಇಲ್ಲ, ಸಯೋನಿ ಘೋಷ್ ಇಲ್ಲ, ಶತಾಬ್ದಿ ರಾಯ್. ಸಯೋನಿ ಘೋಷ್ ಮುಂದೊಂದು ದಿನ ಭಾರತದ ಪ್ರಧಾನಿ ಆಗ್ತಾರೆ ಅಂದಿದ್ರಂತೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ. ಒಂದು ರಾಜಕಾರಣಿಗಳು ಅಧಿಕಾರ ಇದ್ದಾಗ ಯಾವ ಪರಿ ಹೊಗಳುತ್ತಾರೆ, ಕೆಳಗಡೆ ಬಿದ್ದಾಗ ಹೇಗೆ ಕಲ್ಲು ಹೊಡಿತಾರೆ ಅನ್ನೋದಕ್ಕೂ ಕೂಡ ಈ ಎಲ್ಲ ಘಟನೆಗಳು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ. ನನಗನ್ಸುತ್ತೆ ಪಾರ್ಟಿ ಯಾವ ರೀತಿ ಮಮತಾ ಬ್ಯಾನರ್ಜಿ ನಡೆಸಿದ್ರು ಅನ್ನೋದು ಇದರಲ್ಲಿ ಕಾಣ್ತಾ ಇದೆ. ಅಂದರೆ ನೀವು ಅಧಿಕಾರ ಇದ್ದಾಗ ಇದು ಯಾವುದೇ ಹುಳುಕ್ ಹೊರಗಡೆ ಬರಲಿಲ್ಲ. ಅಧಿಕಾರ ಇದ್ದಾಗ ನಿಮ್ಮನ್ನೇ ಮುಂದಿನ ಪ್ರಧಾನಮಂತ್ರಿ ಎನ್ನುವ ರೀತಿಯಲ್ಲಿ ಬೆಂಬಲಿಗರು ಬಿಂಬಿಸಿದ್ರು, ನೀವು ಅದೇ ರೀತಿ ಬಿಂಬಿಸ್ಕೊಂಡ್ರಿ. ಅಧಿಕಾರ ಇರುವಾಗ BJP ಬಿಟ್ಬಿಡಿ, ಕಾಂಗ್ರೆಸ್ ಜೊತೆ ನಿಮ್ಮ ಸಂಬಂಧಗಳು ಸರಿ ಇರಲಿಲ್ಲ. ಮೊನ್ನೆ ನಿತೀಶ್ ಕುಮಾರ್ ಪಕ್ಷದಲ್ಲಿ ಸಂಜಯ್ ಝಾ ಹೇಳ್ತಾ ಇದ್ರು, ಅವರ ವರ್ಕಿಂಗ್ ಪ್ರೆಸಿಡೆಂಟ್, ಇಂಡಿಯಾ ಒಕ್ಕೂಟ ಒಡಿಲಿಕ್ಕೆ ಕಾರಣನೇ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ. ಯಾಕಂದರೆ ಅವರು ಹೇಳಿದರು ನಿತೀಶ್ ಕುಮಾರ್ ಸಂಚಾಲಕ ಆಗೋದು ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ದಲಿತರಾಗಲಿ ಅಂತ ಹೇಳಿದರು. ಹಾಗಾಗಿ ನಾವು ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಬಂದ್ವಿ ಅಂತ ಸಂಜಯ್ ಝಾ ಹೇಳ್ತಾ ಇದ್ರು. ಅಂದರೆ ಅಧಿಕಾರ ಇದ್ದಾಗ ನೀವು ದುರ್ಗೆ ಅದು ಇದು ಎಲ್ಲ ಒಂದು ರೀತಿಯಲ್ಲಿ ನಿಮ್ಮ ಬೆಂಬಲಿಗರು ಬಿಂಬಿಸಿದ್ರು, ನೀವು ಬಿಂಬಿಸ್ಕೊಂಡ್ರಿ. ಆದರೆ ಅಧಿಕಾರ ಹೋದ ಎಷ್ಟು ದಿನ, 15-20 ದಿನ ಸ್ಟಾರ್ಟ್ ಆಯಿತು. 15 ದಿನದಲ್ಲಿ ಯಾವ ಪರಿಸ್ಥಿತಿಗೆ ತೃಣಮೂಲ ಕಾಂಗ್ರೆಸ್ ಬಂದು ನಿಂತಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಭಿಷೇಕ್ ಬ್ಯಾನರ್ಜಿ ಅವರನ್ನು, ಅಂದರೆ ಯಾವ ಪರಿ ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಅವರ ಕೈಯಲ್ಲಿ TMC ಪಕ್ಷವನ್ನು ಕೊಡಲಾಯಿತೋ ಅದು ಇಷ್ಟಕ್ಕೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕಾರಣ ಒಂದು. ಎರಡನೇದು, ನೀವು ಅಧಿಕಾರದಲ್ಲಿದ್ದಾಗ ಯಾರೋ ಶತ್ರುಘ್ನ ಸಿನ್ಹಾ BJP ವಿರುದ್ಧ ಬಂದು ರಾಜ್ಯಸಭಾ ಕೊಟ್ರಿ. ನೀವು ಕೀರ್ತಿ ಆಜಾದ್, ಅರುಣ್ ಜೇಟ್ಲಿ ವಿರುದ್ಧ ಸಿಟ್ಟಿಗೆದ್ದು BJP ಬಿಟ್ಟು ಹೋದರು, ನೀವು ಅವರನ್ನು ಸಂಸದರನ್ನಾಗಿ ಮಾಡಿದ್ರಿ. ಶತಾಬ್ದಿ ರಾಯ್ ಅಲ್ಲಿನ ಬೆಂಗಾಲದ ಬಹುತೇಕ ಚಿತ್ರ ನಟಿಯರನ್ನು ತಂದು ನೀವು ರಾಜ್ಯಸಭಾ ಸಂಸದರನ್ನಾಗಿ ಮಾಡಿದ್ರಿ. ಇವ್ರು ಯಾರು ಕೇಡರ್ ಅಲ್ಲ ಅಜಿತ್, ಕರೆಕ್ಟ್, ಪ್ಯಾರಾಶೂಟೆಡ್. ಇವ್ರು ಯಾರು ಕೇಡರ್ ಅಲ್ಲ, ಪ್ಯಾರಾಚೂಟ್ ಆಗಿ ನೀವು ಮೇಲಿಂದ ಮೇಲೆ ಇವರನ್ನು ಮಾಧ್ಯಮಗಳಿಗೆ ಮಾತಾಡಲಿ ಅನ್ನುವ ಕಾರಣಕ್ಕೋಸ್ಕರ ಬಳಸ್ಕೊಳ್ಳಿಕ್ಕೆ ತಂದು ಅವರನ್ನು ರಾಜ್ಯಸಭಾ ಮಾಡಿದ್ರಿ. ಇವತ್ತು ಅವ್ರು ಎಲ್ಲಿ ನಿಮ್ಮ ಜೊತೆ ನಿಲ್ತಾ ಇದ್ದಾರೆ? ಆಮೇಲೆ ಇದು ಅರ್ಧ ಸತ್ಯ ನನ್ನ ಪ್ರಕಾರ. ಇಲ್ಲ, ನಾವು ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿಗೊಂದು ಪೊಲಿಟಿಕಲ್ ಸ್ಟೇಚರ್ ಇತ್ತು, ಡೈರೆಕ್ಟ್ಲಿ ಅವರನ್ನು ಬೈಯೋದಾದರೆ ಈಗ ಯಾಕೆ ಬೈತಿದ್ದೀರಿ ಅಂತ ಜನ ಕೇಳ್ತಿದ್ದಾರೆ, ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರಿ. ಹೀಗಾಗಿ ಅಭಿಷೇಕ್ ಬ್ಯಾನರ್ಜಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಒಂದು ಅರ್ಧ ಸತ್ಯ. ಅದು ಅಂದರೆ ಮಮತಾ ಬ್ಯಾನರ್ಜಿಯವರ ವರ್ಕಿಂಗ್ ಸ್ಟೈಲ್ ಏನಿತ್ತು, ಅಧಿಕಾರದಲ್ಲಿದ್ದಾಗ ಓಕೆ, ಅಧಿಕಾರದಿಂದ ಬಿದ್ದ ಮೇಲೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಒಂದು ಭಾಗ ಅಜಿತ್. ಇನ್ನೊಂದು ಭಾಗ ಇದನ್ನು ನೋಡಬೇಕಾಗಿರ್ತಕ್ಕಂಥದ್ದು, ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ನೀವು ಅಧಿಕಾರ ಇದ್ದಾಗ ಏನೆಲ್ಲ ಮಾಡಿದ್ರಿ, ಅಧಿಕಾರ ಹೋದ ತಕ್ಷಣ ನಿಮಗೆ ಪಬ್ಲಿಕ್ಕನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ, BJP ಕೇಡರನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಹೊಸದಾಗಿ ಬಂದು ಕುಳಿತಿರ್ತಕ್ಕಂಥ BJP ಸರ್ಕಾರವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅಲ್ವಾ? ಹೌದು. ಮಮತಾ ಬ್ಯಾನರ್ಜಿ ಪರವಾಗಿ ಅದು ಯಾವುದೋ ಕಾಬಾ ಅದು ಇದು ಹಾಡೇ ಹಾಡಿದ್ರು ಅವರು, ಸಯೋನಿ ಘೋಷ್. ಕರೆಕ್ಟ್. ಇವತ್ತು ಏಕಾಏಕಿ ಏನಾಗ್ಬಿಡುತ್ತೆ, 15 ದಿನದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಫೋನ್ ಎತ್ತಾ ಇಲ್ಲ ನಾನು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ಹೊತ್ತಿನ ಮುಂಚೆ. ಈಗ ಕಲ್ಯಾಣ್ ಬ್ಯಾನರ್ಜಿ, ನೀವು ಇಷ್ಟು ದಿನ ಸುಮ್ಮನಿದ್ರಿ, ಈಗ ಏಕ್ದಮ್ ಅಂದರೆ ಪಾರ್ಟಿ ಯಾವ ಸ್ಥಿತಿಗಿತ್ತು, ಹೊರಗಡೆಯಿಂದ ಅದು ಮಜಬೂತಾಗಿ ಕಾಣ್ತಾ ಇತ್ತು, ಯಾಕಂದರೆ ಅಧಿಕಾರ ಇತ್ತು ಅನ್ನುವ ಕಾರಣಕ್ಕೋಸ್ಕರ. ಬಟ್ ಅಧಿಕಾರ ಹೋದ ತಕ್ಷಣ ಎವ್ರಿಥಿಂಗ್ ಈಸ್ ಫಾಲನ್ ಅಪಾರ್ಟ್. ಏನು ಉಳಿತಾ ಇಲ್ಲ ಪಾರ್ಟಿಯಲ್ಲಿ.
ಇದು ಪ್ರಾಯಶಃ ಪಾರ್ಟಿ ಹೇಗೆ ನಡೆಸಬಾರ್ದು ಅನ್ನೋದಕ್ಕೊಂದು ಉದಾಹರಣೆಯಾಗಿ ಮಮತಾ ಉದಾಹರಣೆ, ಬ್ಯಾನರ್ಜಿ yes. ನಿಲ್ತಿದ್ದಾರೆ. ಪೊಲಿಟಿಕಲ್ ಪಾರ್ಟಿಯನ್ನ ನಾವು ಅಧಿಕಾರ ಇದ್ದಾಗ ಹೇಗೆ ನಡೆಸಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಕಾಂಗ್ರೆಸ್ ಹೇಳ್ತಾ ಇದೆ, ಮಮತಾ ಬ್ಯಾನರ್ಜಿ ಬ್ಯಾಕ್ ಫುಟ್ನಲ್ಲಿದ್ದಾರೆ, ಕಾಂಗ್ರೆಸ್ ಹೇಳ್ತಾ ಇದೆ ಮರ್ಜ್ ಆಗಿ ಅಂತ. ನಂತರ ನಿನ್ನ ರಾತ್ರಿ ಹೇಳಲಾಯ್ತು ಅವೆಲ್ಲ ಸುದ್ದಿ ಸುಳ್ಳು ಅಂತ ಎರಡೂ ಕಡೆಯಿಂದ ಆಫ್ ದಿ ರೆಕಾರ್ಡ್ ಬ್ರೀಫ್ ಮಾಡಲಾಯಿತು. ಹೀಗಿರುವ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಅಜಿತ್, ಮಮತಾ ಬ್ಯಾನರ್ಜಿ ಮುಂದೆ ಏನು ಮಾಡ್ತಾರೆ, ಹೇಗೆ ಇದರಿಂದ ಹೊರಗಡೆ ಬರ್ತಾರೆ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಸದ್ಯಕ್ಕಂತೂ ಯಾವ ಮಾರ್ಗವೂ ಕಾಣಿಸ್ತಾ ಯಾವ ಇಲ್ಲ. ಮಾರ್ಗ ಕಾಣ್ತಾ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ಮೇಲೆ ಟಾರ್ಗೆಟ್ ಅವರದೇ ಪಕ್ಷದ ಶಾಸಕರು ಸಂಸದರು ಮಾಡ್ತಿದ್ದಾರೆ. ಬಿಜೆಪಿ ನೋಡಿ, ಬಿಜೆಪಿ ಇದರ ಫಲಾನುಭವಿ ಅಷ್ಟೇ. ಈ ಡ್ಯಾಮೇಜ್ ಏನಾಗ್ತಿದೆ ಅದರ ಲಾಭ ಬಿಜೆಪಿಗೆ ಆಗ್ತದೆ. ಯಾರಿಗಾದ್ರೂ ಒಬ್ರು ಪೊಲಿಟಿಕಲ್ ಪಾರ್ಟಿಯಲ್ಲಿ ಲಾಭ ಆಗಲೇಬೇಕಲ್ರಿ. ಅದೇ ಅಂದ್ರೆ ಅವರ ಪಕ್ಷದಲ್ಲಿ ಸಮಸ್ಯೆ ಇತ್ತು, ಅದರ ಉಪಯೋಗ ಬಿಜೆಪಿ ತಗೊಂಡು ಬಿಜೆಪಿ ಅದು ಕೆಲವರಿಗೆ ದುರುಪಯೋಗ ಅನಿಸ್ಬೋದು, ಕೆಲವರಿಗೆ ಸದುಪಯೋಗ ಅನಿಸ್ಬೋದು. ಕಾಂಗ್ರೆಸ್ ಅದರ ಉಪಯೋಗ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇಲ್ವಾ? ಕಾಂಗ್ರೆಸ್ನಿಂದ ಮರ್ಜ್ ಆಗ್ಬಿಡಿ, ಮಮತಾ ಬ್ಯಾನರ್ಜಿಗೆ ಉಪಾಧ್ಯಕ್ಷ ಸ್ಥಾನ ಕೊಡ್ತೀವಿ ನಂತ ಅನೇಕ ಬಂತು. ಇಲ್ಲ, ಮಮತಾ ಬ್ಯಾನರ್ಜಿ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಕೇಳ್ತಿದ್ದಾರೆ. ಎಷ್ಟೋ 1200 ಕೋಟಿ ಪಾರ್ಟಿ ಫಂಡ್ ಇದೆ, ಅದರಲ್ಲಿ 80% ನಮಗೆ ಕೊಡಬೇಕು ಅಂತ ಕೇಳ್ತಿದ್ದಾರೆ. ವಗೇರೆ 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 ಸುದ್ದಿಗಳು ಬರ್ತಾ ಇದೆ. ಬಟ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಈಸ್ ಅಜಿತ್, ಫ್ಯಾಮಿಲಿ ಪಾರ್ಟಿಗಳಲ್ಲಿ ಸರಿಯಾದ ಉತ್ತರಾಧಿಕಾರಿಯನ್ನು ನೀವು ಕಂಡು ಹಿಡಿಲಿಲ್ಲ ಅಂತಂದ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೂ ಇದೊಂದು ಸಮಸ್ಯೆ ಇದೆ. ಉದ್ಧವ್ ಠಾಕ್ರೆ ಇದೇ ಸಮಸ್ಯೆಯನ್ನು ಎದುರಿಸಿದ್ರು ತಾನೆ. ರೈಟ್, ಎಸ್, ಇದೇ ಸಮಸ್ಯೆಯನ್ನು ಉದ್ಧವ್ ಠಾಕ್ರೆ ಎದುರಿಸಿದ್ರು. ಇವತ್ತು RJD ನಿನ್ನೆ 79ನೇ ವರ್ಷದ ಬರ್ಡೇ ಲಾಲು ಪ್ರಸಾದ್ ಯಾದವ್ ಆಚರಿಸಿದ್ರು. ಎಷ್ಟು 21 ವರ್ಷದಿಂದ ಕೈಯಲ್ಲಿ ಅಧಿಕಾರ ಇಲ್ಲ. ಇದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ. ಪ್ರಶಾಂತ್, ಬರ್ತೀನಿ ರೀ ನಾನು. ಇದು ಕೇವಲ ಪಶ್ಚಿಮ ಬಂಗಾಳಕ್ಕಷ್ಟೇ ಸೀಮಿತ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಈ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಏನಾಗ್ತಿದೆ ನೋಡೋಣ, ಉತ್ತರ ಪ್ರದೇಶದಲ್ಲಿ ಏನಾಗೋ ಲಕ್ಷಣ ಕಾಣಿಸ್ತಾ ಇದೆ ನೋಡೋಣ. ಬರ್ತೀನಿ ನಾನು. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.